ಆಶೀರ್ವಾದ ಮಾಡಿ ಮಗು ಹುಷಾರಾಗಿ ಬೇಗ ಅಂತ. ಪುಟ್ಟು ಹಾಯ್ ಬಂಗಾರಿ, ಹುಷಾರಾಗಿ ಬರಲಿ ಕಣಪ್ಪ, ಅಷ್ಟೇ ಕೇಳ್ಕೊಳ್ಳೋದು. ಹಾಯ್, ಇವತ್ತು ನಮ್ಮ ಪುಟ್ಟಮ್ಮನಿಗೆ ಫ್ಯಾಮಿಲಿ ಆಪರೇಷನ್ ಮಾಡಿಸ್ತಾ ಇದ್ದೀವಿ. ಅದನ್ನ ವಿಚಾರ ನಿಮಗೆ ಇನ್ಫಾರ್ಮೇಟಿವ್ ಆಗಿರಲಿ ಪೆಟ್ ಪೇರೆಂಟ್ಸ್ಗಳಿಗೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು. ಸೊ ನ್ಯೂಟ್ರ್ ಮಾಡಿಸ್ತಾ ಇದ್ದೀವಿ. ಸುಮಾರು ನಮ್ಮ ಪುಟ್ಟಿಗೆ 8 ವರ್ಷ ಆಗಿದೆ. ಸೊ ಸಾಕು ಅಂತ ಹೇಳಿಬಿಟ್ಟು ಅವಳಿಗೆ ಇವಾಗ ನ್ಯೂಟ್ರ್ ಮಾಡಿಸ್ತಾ ಇದ್ದೀವಿ. ನಾವು ಹೆಬ್ಬಾಳಲ್ಲಿರುವಂಥ ಗೌರ್ಮೆಂಟ್ ವೆಟರ್ನರಿ ಹಾಸ್ಪಿಟಲಿಗೆ ಬಂದಿದ್ದೀವಿ. ಅವಳಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು, ಹೊಟ್ಟೆ ಸ್ಕ್ಯಾನಿಂಗ್ ಎಲ್ಲ ಆಲ್ರೆಡಿ ಮಾಡಿದ್ರು, ಅದನ್ನು ವಿಡಿಯೋ ಮಾಡೋಕ್ಕಾಗೋದಿಲ್ಲ ನಮಗೆ. ಸೊ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದ್ರು. ಆಮೇಲೆ ಓಕೆ ನಾವು ಸರ್ಜರಿಗೆ ಮಾಡ್ತೀವಿ ಅಂತ 7 ಪ್ರಾಣಿಗಳು ಆಲ್ರೆಡಿ ಫ್ಯಾಮಿಲಿ ಆಪರೇಷನಿಗೆ ವೆಯ್ಟ್ ಮಾಡ್ತಾ ಇದೆ. ಸೊ ಎಷ್ಟೊತ್ತಿಗಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಅವ್ರು ಏನಂದ್ರು ಅಂದರೆ, ಅವಳು ಖಾಲಿ ಹೊಟ್ಟೆಲಿದ್ದಾಳೆ, ಊಟ ಮಾಡಿಲ್ಲ ಅವಳು, ಅದಕ್ಕೇನೆ ಡ್ರಿಪ್ಸ್ ಹಾಕ್ತಾರಂತೆ ಫಸ್ಟು. ಇವಾಗ ಯಾವುದೇ ಮನುಷ್ಯರು ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆನೂ ಖಾಲಿ ಹೊಟ್ಟೆಲಿ ಇರಬೇಕಲ್ಲ, ಇಂಡಿಯನ್ ನೈಟ್ ಏನೂ ತಿನ್ನೋ ಹಾಗಿಲ್ಲ, ಸೇಮ್ ಪ್ರೊಸೀಜರ್ ಏನೂ ತಿನ್ಸೋ ಹಾಗಿಲ್ಲ. ಸೊ ಇವಾಗ ಅವರೊಂದು 50 ml ಲಿಕ್ವಿಡ್ನ ಹಾಕ್ತಾರೆ. ಅದನ್ನ ನೀಡಲ್ ಥರ ಕೇಳಿದ್ರು, ಆ ನೀಡಲ್ನ ತೊಗೊಂಡು ಬಂದಿದ್ದೀನಿ. ಇವಾಗ ಪುಟ್ಟಿಗೆ ಡ್ರಿಪ್ಸ್ ಹಾಕ್ತಾರೆ. ಬನ್ನಿ, ಈ ಪ್ರೊಸೀಜರು ಎಷ್ಟಾಗುತ್ತೆ, ಎಷ್ಟು ಖರ್ಚು ಬೀಳುತ್ತೆ, ಹೆಂಗೆಲ್ಲ ಇರುತ್ತೆ ಎಲ್ಲನೂ ನೋಡ್ತಾ ಹೋಗೋಣ. ಈ ಥರದ್ದು ಅವ್ರಿಗೆ ಡ್ರಿಪ್ಸ್ ಹಾಕೋದಕ್ಕೆ ಇವಾಗ ಸಿರಿಂಜ್ ಥರ ಕೇಳಿದ್ರು. ಇದು ಒಂದಕ್ಕೆ 200 ರುಪೀಸು. ಡ್ರಿಪ್ಸ್ ಹಾಕೋದಕ್ಕೆ ಅವ್ರಿಗೆ ಇಂಜೆಕ್ಷನ್ ಬರುತ್ತಲ್ಲ ಅದು ನೀಡಲು. ಇದು ಗೌರ್ಮೆಂಟ್ ರೇಟ್ಸ್ ನೋಡಿ, 1500 ರೂಪಾಯಿ. ಇದೆಲ್ಲ ಈ ಥರ ಟೆಸ್ಟು, 100 ರೂಪಾಯಿ ರಿಜಿಸ್ಟ್ರೇಷನ್ನು. ಆಮೇಲೆ ನಿಮಗೆ ಏನು ಬೇಕು ಇದಕ್ಕೆ ಎಲ್ಲ ಅನಿಮಲ್ಸ್ಗೂ ಇರುತ್ತೆ. 1500 ರುಪೀಸ್ ನೋಡಿ, ಸೆಷನ್ನು ಈ ಥರ ಎಲ್ಲ. ಮತ್ತು ಇಲ್ಲಿ ಟೈಮಿಂಗ್ಸ್ ಇದೆ ನೋಡಿ, ಮಂಡೇ ಟು ಸ್ಯಾಟರ್ಡೆ 9:30 to 12, ಸ್ಯಾಟರ್ಡೆ 9:30 to 12. ಮನುಷ್ಯ ಥರನೇ 12 hours ಮುಂಚೆ ಏನೋ ತಿನ್ಸಂಗಿಲ್ಲ ನೋಡಿ. ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ, ಸೇಮ್ ನಮಗೂ ಅಷ್ಟೇ 13 hours ಮುಂಚೆ ಏನೂ ತಿನ್ನಂಗಿರಲ್ಲ. ಸೊ ಈ ಥರ ನಿಮಗೆ ಆಪ್ರೇಷನ್ ಮುಂಚೆ ಏನು ಅಂತ ಇಲ್ಲಿ ಹಾಕಿದ್ದಾರೆ. ಪುಟ್ಟೀಸ್ ರೆಡಿ. ಗುಡ್ ಗರ್ಲ್ ಮಮ್ಮಿ ನೀನು. ಗುಡ್ ಗರ್ಲ್ ನೀನು. ಆಯಿತು, ಪುಟ್ಟಿಗೆ ಇವಾಗ ಚುಚ್ಚಿ ಹಾಕ್ತಾರಂತೆ. ಆಯ್ತು ಸಾಕು ಬಂಗಾರ. ನೋಡಿ ಕೈ ಟ್ರಿಮ್ ಮಾಡಿದ್ದಾರೆ, ಇದನ್ನು ಹಾಕೋಕ್ಕೆ ಡ್ರಿಪ್ಸ್ ಹಾಕ್ತಾರಂತೆ. ಆಮೇಲೆ ಅವನ್ನ ಓಟಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಪಾಪ ಕಟ್ಟಂಗಿಲ್ಲ ಅಷ್ಟೇ ಅಷ್ಟೇ ಆರಾಮಾಗಿದೆ ಅಷ್ಟೇ. ಗುಡ್ಕಲ್ಲು ಚುಚ್ತಾ ಇದ್ದಾರೆ ಪುಟ್ಟಿಗೆ. ನರಾನೇ ಸಿಗ್ತಾ ಇಲ್ಲ, ನರಾನೇ ಸಿಗ್ತಿಲ್ಲ ಪುಟ್ಟಿಗೆ. ನಿಂತರ ನಂತರ ನರ ಸಿಕ್ಕಲ್ಲ. ಸಿನಿಮಾ ಚುಚ್ಚಿ ಹಾಕೋರವ ನನ್ನ ಪುಟ್ಟಿಗೆ. ಪುಟ್ಟು ಆಯ್ತು ಸಾಕು ನೀನು, ಸಾಕು ಪಾಪ ಸಾಕು ನಿಂಗೆ. ನೆಮ್ಮದಿಯಾಗಿರಿ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಗುಡ್ಡೋಳು ಅವಳಿಗೆ ಡ್ರಿಪ್ಸ್ ಹಾಕಿದ್ದಾರೆ. ಇಷ್ಟ ಇಲ್ಲ ಅವಳಿಗೆ, ಹಾಕ್ಸ್ಕೊಂಡು ಗುಟ್ಟವಳೆ. ಊಟ ಮಾಡಿಲ್ಲಲ್ಲ, ಅದಕ್ಕೆ ಡ್ರಿಪ್ಸ್ ಹಾಕೊಂಡು ಖಾಲಿ ಹೊಟ್ಟೆಲಿದ್ದಾಳೆ. ಎನರ್ಜಿ ಬೇಕಲ್ಲ ಮಗುಗೆ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ. ಪುಟ್ಟಿಮಾ ಇಷ್ಟು ಐಟಮ್ಮು ಆಪ್ರೇಷನ್ಗೆ ಬರ್ಕೊಟ್ಟಿದ್ದಾರೆ. ಇವಾಗ ಮಾರ್ಕ್ ಮಾಡಿದ್ದಾರೆ ನೋಡಿ, ಏನೇನೋ ಮೆಡಿಸನ್ನು ಎಲ್ಲ. ಇದನ್ನು ಇವಾಗ ತೊಗೊಂಡು ಬರೋಕ್ಕೆ ಹೋಗ್ಬೇಕು ಮೆಡಿಕಲ್ ಸ್ಟೋರ್ಗೆ. ಮೆಡಿಕಲ್ ಸ್ಟೋರು ಇಲ್ಲಿಂದ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಎಕ್ಸಾಕ್ಟ್ಲಿ. ನೀವು ಈ ವೆಟರ್ನರಿ ಹಾಸ್ಪಿಟಲಿಂದ, ಇದು ಹಿಂದೆ ಬಿಲ್ಡಿಂಗು, ಮುಂದೆ ನಿಮಗೆ ವೆಟರ್ನರಿ ಹಾಸ್ಪಿಟಲ್ ಮೇಯ್ನ್ ಇರೋದು. ಇದು ಗೈನೋ ಡಿಪಾರ್ಟ್ಮೆಂಟ್, ಅಂದರೆ ಈ ಮಕ್ಳಿಗೆ ಸಂಬಂಧಪಟ್ಟಿದ್ದು. ಹಿಂಗೆ ನೀವು ಲೇಡೀಸ್ ಗೈನೋ ಡಿಪಾರ್ಟ್ಮೆಂಟಿಗೆ ಹೋಗ್ತೀವಿ, ಗೈನಕಾಲಜಿಸ್ಟ್. ಸೊ ಇದು ಗೈನಕಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ನಿಮಗೆ ನೋಡಿ, ಅಲ್ಲಿ ಗೈನಕಾಲಜಿಸ್ಟ್ ಡಿಪಾರ್ಟ್ಮೆಂಟು. ಸೊ ಇಲ್ಲೇ ಪ್ರೊಸೀಜರ್ ಮಾಡೋದು. ನಿಮಗೆ ಮೇಯ್ನ್ ಹಾಸ್ಪಿಟ್ಲು ಫ್ರಂಟಲ್ಲಿದೆ, ಇದು ಅದ್ರ ಹಿಂದೆ ಬ್ಯಾಕ್ ಸೈಡ್ ಬಿಲ್ಡಿಂಗಲ್ಲಿರೋದು. ಸೊ ಇವಾಗ ಈ ಮೆಡಿಸನ್ ತರೋಕ್ಕೆ ಗಾಡಿಯಲ್ಲೇ ಹೋಗ್ಬೋದು. ಮುಂದೆ ರೋಡ್ ದಾಟ್ಕೊಂಡು ಹೋದರೆ ಕಂಪ್ಲೀಟ್ ವೆಟರ್ನರಿನೇ ಇರೋದು, ಅಲ್ಲಿ ನಾನು ಹೋಗಿ ಮೆಡಿಸನ್ ತರ್ತೀನಿ. ಎಲ್ಲ ಐಟಮು ತಂದೆ, ಬ್ಯಾಂಡೇಜು, ಗ್ಲೌಸು, ಇಂಜೆಕ್ಷನ್ನು, ಟೇಪು, ಅದು ಏನೇನೋ ಹಿಂದೆ ಎಲ್ಲ ಹೇಳಿದ್ರಲ್ಲ, ಬ್ಲೇಡು ಎಲ್ಲನೂ. 2,500 ಬಿಲ್ ಆಯಿತು. 2,500 ಮೆಡಿಸನ್ಸ್ಗೆ ಬಿಲ್ ಆಯಿತು. ಅವಾಗಲೇ 400 ರೂಪಾಯಿ ಆಗಿತ್ತು. 3,000 ರೂಪಾಯಿ ಮೆಡಿಸನ್ನೇ ಆಗೋಯ್ತು. ಆಗಲೇ 3,000 ರುಪೀಸ್ ಮೆಡಿಸನ್ನೇ ಆಗೋಯ್ತು. ಅನಸ್ತೇಶಿಯಾ ಹಾಕಿದ್ದಾರೆ. ಇವಾಗ ಹೋಗ್ತಾ ಇದ್ದಾಳೆ ಅವಳು. ಪುಟ್ಟಿ ಹುಷಾರಾಗಿ ಹೋಗಿ, ಹುಷಾರಾಗಿ ಬಂದುಬಿಡು ಬೇಗ, ಓಕೆನಾ ಬೇಬಿ? ತೋರ್ಸು ಮುಖನ. ಮುಟ್ಗಲ್ಲೋಳು ಬರ್ತಾಳೆ. ಸೊ ಪುಟ್ಟಿನ ಇವಾಗ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. 1 hour ಆಗುತ್ತೆ ಸರ್ಜರಿ ಪ್ರೊಸೀಜರು. ಅನಸ್ತೇಶಿಯಾ ಎಲ್ಲ ಹಾಕಿದ್ರು, ಅವ್ಳು ಮಲ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಒಟ್ಟಿಗೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನ್ಯೂಟರ್ ಮಾಡಬೇಕು ಅಂತ ಅಂದರೆ ಡಾಕ್ಟರ್ ಏನಂದ್ರು ಅಂದರೆ, ಒಂದು ಹೀಟು ಪಾಸ್ ಆಗಬೇಕಂತೆ. ಅಂದರೆ 1 ವರ್ಷ ಕಳೆದ ಮೇಲೇ ಅವರಿಗೆ ಏನೋ ಮಕ್ಕಳಾಗ್ದಿಲ್ದಿರೋದು ಆಪ್ರೇಷನ್ ಮಾಡೋದಂತೆ. ಇಲ್ಲ ಅಂದರೆ ಅವರಿಗೆ ಮುಂದಕ್ಕೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತಂತೆ.
ಸೊ ನೀವು ಅಂದರೆ ಫಾರಿನ್ ಸಿಸ್ಟಮಲ್ಲೆಲ್ಲ ಅವ್ರು ಹೇಳ್ತಿದ್ರೆಲ್ಲ ಫಾರಿನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೋತಿದ್ದಾರೆ ಅಂತ. ಅಂದರೆ ಒಂದು 4-5 ತಿಂಗಳಾಗಿದ ತಕ್ಷಣವೇ ನ್ಯೂಟ್ರ್ ಮಾಡಿಸ್ಬಿಡ್ತಾರೆ. ಆ ಸಿಸ್ಟಮ್ ಮಾಡಬಾರ್ದಂತೆ, 1 ವರ್ಷ ಕಳೆದ ಮೇಲೇ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಸೊ ನಾಯಿಗೋದೆ ಬೆಕ್ಕಿಗೋದೆ 1 ವರ್ಷ ಆದಮೇಲೆ ನ್ಯೂಟ್ರ್ ಮಾಡಿಸಿ ಅಂತ ಹೇಳಿದ್ರು. ಸೊ ನೋಡ್ಕೊಂಡು ಮಾಡಿಸ್ಬೋದು. ನಮ್ಮಮ್ಮ ಫುಲ್ಲು ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಹುಷಾರಾಗಿ ಬರಲಿ ಕಣಪ್ಪ, ಅಷ್ಟೇ ಕೇಳ್ಕೊಳ್ಳೋದು. ಆದರೆ ಏನಾಗುತ್ತೆ, ಆಯ್ತು ಎಲ್ಲರೂ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾರೆ, ಸುಮ್ಮನಿದೆ, ಆಯ್ತು ಅಲ್ಬೇಡ, ಯಾಕೆ ಕಳಿತೀಯ. ಕೊನೆಗೂ ನಮ್ಮ ಪುಟ್ಟಿಗೆ ಮಾಡಿಸ್ತಾ ಟೈಮ್ ಬಂತು, ಒಳ್ಳೆ ಟೈಮ್ ಬಂತು. ಅವಳ ಆರೋಗ್ಯಕ್ಕೋಸ್ಕರ. ಅವಳ ಫ್ಯೂಚರ್ ಚೆನ್ನಾಗಿರ್ಬೇಕಮ್ಮ, ಸಾಕು. ಮಾಡಿಸೋ ಟೈಮ್ ಬಂತು, ಮಾಡಿಸ್ಬಿಡೋಣ. ಇನ್ನು ಮುಂದೆ ಅವಳು ಚೆನ್ನಾಗಿ ಆಟ ಆಡ್ಕೊಂಡಿರ್ಲಿ, ಆರೋಗ್ಯವಾಗಿರ್ಲಿ ಅಷ್ಟೇ. ಆಶೀರ್ವಾದ ಮಾಡಿ ಮಗು ಹುಷಾರಾಗಿ ಬೇಗ ಅಂತ. 10 days ಅಂತ ರೆಸ್ಟು. ಸರಿ, ಇನ್ನ ಕೂತಿದೀವಿ, ಇನ್ನೂ ಪುಟ್ಟಿ ಬಂದಿಲ್ಲ ಆಚೆ. ಅವರ್ಸ್ ಹೇಳಿದ್ರಮ್ಮ ಡಾಕ್ಟ್ರು. 1 hour ಇಲ್ಲ, ಅಳಸೋಶ್ ಎಲ್ಲ ರಿಲೀಸ್ ಆಗಬೇಕು ಅಂದ್ರಲ್ಲ, ಹೇಳಿದ್ರಾ? 2 hour ಆಗುತ್ತೆ ಮಿನಿಮಮ್ ಅಂದ್ರು. ಜ್ಞಾನವರ ತನಕ ಕೊಡಲ್ಲ ಅಂದ್ರು. ಇಲ್ಲೇ ಆಚೆ ಕಡೆ ಪಾರ್ಕ್ ಇದೆ, ಇಲ್ಲಿ ನೋಡಿ ಪಾರ್ಕ್ ಈ ತರ ಸಿಟ್ಟಿಂಗ್ ಇದೆಯಾ. ಸೊ ಇಲ್ಲೇ ಕೂತಿದ್ದೀವಿ. ಗೌರ್ಮೆಂಟ್ ಆಸ್ಪತ್ರೆನೇ. ಗೌರ್ಮೆಂಟ್ ಹಾಸ್ಪಿಟಲ್ ಇದು, ಪ್ರೈವೇಟ್ ಅಲ್ಲ. ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಆಪ್ರೇಷನ್ ಮಾಡಿಸ್ತೀನಿ ಅಂತ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಕೆಲವೊಂದು ಕಡೆ 15,000 ತನಕ ಚಾರ್ಜ್ ಮಾಡ್ತಾರೆ, ಕೆಲವೊಂದು 7-8 ಸಾವಿರ ತನಕ ಖರ್ಚು ಚಾರ್ಜ್ ಮಾಡ್ತಾರೆ. ಇದು ನಾವು ಬಂದಿರೋದು ಗೌರ್ಮೆಂಟ್ ಹಾಸ್ಪಿಟಲ್, ವೆಟರ್ನರಿ ಹೆಬ್ಬಾಳ್ ಗೌರ್ಮೆಂಟ್ ಹಾಸ್ಪಿಟಲು. ಬಟ್ ಇಲ್ಲಿ ಪ್ರೊಸೀಜರ್ ಏನು ಅಂತ ಅಂದರೆ, ಡಾಕ್ಟರ್ ಹೇಳಿದ್ದು ನಮಗೆ, ನೀವು ನಾಯಿ, ಬೆಕ್ಕು ಅಥವಾ ಯಾವುದೇ ಪ್ರಾಣಿಗಳಿಗಾಗಿದ್ರು ನೀವು ಫ್ಯಾಮಿಲಿ ಆಪ್ರೇಷನ್ ಮಾಡಿಸ್ಬೇಕು ಅಂತ ಅಂದರೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು. ಸೊ ನೀವು ಡೈರೆಕ್ಟಾಗಿ ವಾಕ್-ಇನ್ ಮಾಡಿ ಬರೋ ಹಾಗಿಲ್ಲ, ಅಪಾಯಿಂಟ್ಮೆಂಟ್ ತೊಗೋಬೇಕು. ಅವ್ರು ಹೇಳಿದ್ರು ಸುಮಾರು 1 ತಿಂಗಳು ವೇಟಿಂಗ್ ಲಿಸ್ಟಲ್ಲಿ ಇರುತ್ತೆ ಅಂತೇಳಿ. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಪ್ರೈಸ್ ಕಮ್ಮಿ ಇರೋ ಕಾರಣ ನಿಮಗೆ ವೇಟಿಂಗ್ ಲಿಸ್ಟಲ್ಲಿ ಇರುತ್ತೆ. 1 ತಿಂಗಳು ವೇಟಿಂಗಲ್ಲಿರುತ್ತೆ. ಮಿನಿಮಮ್ 2 weeks, ಮ್ಯಾಕ್ಸಿಮಮ್ 1 month ಅಂತ ಹೇಳಿದ್ರು. ಇಫ್ ಇನ್ ಕೇಸ್ ಏನದು ಹೆಣ್ಣು ನಾಯಿ ಬೇಕು ಅಥವಾ ಏನಾದರೂ ಇತ್ತು, ಅದಕ್ಕೆ ಅಬಾರ್ಷನ್ ಆಗ್ತಿದೆ ಅಥವಾ ಏನಾದರೂ ಡಿಸ್ಚಾರ್ಜ್ ಆಗ್ತಿದೆ ಪ್ರೆಗ್ನೆಂಟ್ ಟೈಮಲ್ಲಿ ಅಂತ ಹೇಳಿದ್ರೆ, ಅದನ್ನು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ. ಇಮಿಡಿಯೇಟಾಗಿ ಸರ್ಜರಿಗೆ ರೆಡಿ ಮಾಡಿಬಿಡ್ತಾರೆ. ಸೊ ಆ ಕಂಡೀಷನ್ ನೋಡ್ತಾರೆ, ಫಸ್ಟು ಸ್ಕ್ಯಾನ್ ಮಾಡ್ತಾರೆ. ಸೇಮ್ ಮನುಷ್ಯರಿಗೆ ಹೆಂಗೆ ಹೊಟ್ಟೆ ಸ್ಕ್ಯಾನ್ ಮಾಡ್ತಾರೆ ಅದೇ ಥರ ಸ್ಕ್ಯಾನ್ ಮಾಡ್ತಾರೆ. ಮಕ್ಕಳು ಹಾರ್ಟ್ ಬೀಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಹಾರ್ಟ್ ಬೀಟ್ ಇದ್ದರೆ ಬ್ಲೀಡಿಂಗ್ ಡಿಸ್ಚಾರ್ಜ್ ನಿಲ್ಲೋದಕ್ಕೆ ಮೆಡಿಸನ್ ಕೊಟ್ಬಿಟ್ಟು ಕಳಿಸ್ತಾರೆ. ಇಲ್ಲ ಅಂದರೆ ಅಬಾರ್ಟ್ ಆಗೋದಕ್ಕೆ ಇಂಜೆಕ್ಷನ್ ಹಾಕಿ ಕಳಿಸ್ತಾರೆ, ಮನೇಲಾಗುತ್ತೆ. ಇಲ್ಲ ಬೇಡ, ಏನೋ ಇನ್ಫೆಕ್ಷನ್ಸ್ ಥರ ಕಾಣಿಸ್ತಿದೆ ಅವ್ರಿಗೆ ಸ್ಕ್ಯಾನಲ್ಲಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಮಕ್ಕಳ ಆಪ್ರೇಷನ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಎಮರ್ಜೆನ್ಸಿ ಕೇಸಸ್ಗೆ ಹೇಳಿದ್ದು ನಾನು. ನಿಮಗೆ ನಾರ್ಮಲ್ ಪ್ರೊಸೀಜರ್ ಅಂದರೆ ಈ ಥರ ಇರುತ್ತೆ. ಬ್ಲಡ್ ಟೆಸ್ಟ್ ಎಲ್ಲ ಕೊಡಬೇಕು. ಅವರು ಹಿಂದಿನ ದಿನ ಆಲ್ಮೋಸ್ಟ್ 6 to 12 hours ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಈ ಥರ ಪ್ರೊಸೀಜರ್ ಇರುತ್ತೆ, ಅದು ನಾರ್ಮಲ್ ಸೆಕ್ಟ್ರಿಗೆ ಬರುತ್ತೆ. ಸೊ ಎಮರ್ಜೆನ್ಸಿ ಅಂದರೆ ಈ ಥರ ಮಾಡ್ತಾರೆ. ಸೊ ಇದನ್ನು ನೀವು ಇಲ್ಲಿಗೆ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು. ಸೊ ನೀವು ಡೈರೆಕ್ಟಾಗಿ ವಾಕಿನ್ ಆದರೆ ಆಗಲ್ಲ. ಹುಟ್ಟು ಹಾಯ್ ಬಂಗಾರಿ, ಹುಷಾರಾದನೆ ನಮ್ಮ ಎಚ್ಚರ ಆಗಿದೆ ಅವಳಿಗೆ. ಇಲ್ಲ ಇಲ್ಲಿ ಕಟ್ ಮಾಡಿದ್ದಾರೆ ನೋಡಿ, ಬಂಗಾರದ ಪುಟ್ಟಿ ನೀನು. ಹೋಗೋಣ ಮನೆಗೆ, ಆಯ್ತು ಚುಚ್ಚಿ ಎಲ್ಲ ಆಗೋಯ್ತು, ಮನೆಗೆ ಹೋಗೋದಷ್ಟೇ ಇವಾಗ. ಗುಡ್ಗಳು ನೀನು. ಮಲಗಿಸ್ಕೊಂಡು ಪಾಪನ ಕರ್ಕೊಂಡು ಹೋಗ್ತೀನಿ ಮನೆಗೆ. ಆ್ಯಕ್ಚುಲಿ ಈ ನ್ಯೂಟರ್ ಆಪ್ರೇಷನ್ ಆದಮೇಲೆ ನಿಮಗೆ ಎಷ್ಟು ಖರ್ಚು ಬಿತ್ತು ಅಂತ ಹೇಳಲಿಲ್ಲ ನಾನು. ಆಪ್ರೇಷನ್ಗೆ ಆ್ಯಕ್ಚುಲಿ ನಿಮಗೆ ಗೌರ್ಮೆಂಟ್ನ ಒಂದು ಹಾಸ್ಪಿಟಲ್ ಚಾರ್ಜಸ್ ಬಂದು 1,500 ರೂಪಾಯಿ ಇರುತ್ತೆ. ಈ 1,500 ರೂಪಾಯಿ ಜೊತೆಗೆ ನಿಮಗೆ ಮೆಡಿಸನ್ ಚಾರ್ಜಸ್ಸು ಎಕ್ಸ್ಟ್ರಾ ಇರುತ್ತೆ. ರಿಜಿಸ್ಟ್ರೇಷನ್ 100 ರೂಪಾಯಿ ಇರುತ್ತೆ. ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದಮೇಲೆ ಅವರು ಸ್ಕ್ಯಾನಿಂಗ್ ಏನಾದರೂ ಬೇಕು ಅಂದರೆ ಅದೆಲ್ಲ ಅಡಿಷ್ನಲ್ ಚಾರ್ಜಸ್ ಇರುತ್ತೆ. ಒಂದು 300 ರೂಪಾಯಿ, 1,000 ರೂಪಾಯಿ ಈ ಥರ ಇರುತ್ತೆ. ಬಟ್ ನೀವು ಪ್ರೈವೇಟಲ್ಲಿ ಮಾಡಿಸ್ತೀರಾ ಅಂತಂದರೆ ಸ್ಕ್ಯಾನಿಂಗ್ಗೆ 5,000-6,000 ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ ಸ್ಕ್ಯಾನಿಂಗ್ಗಳಿಗೆ. ಸೊ ನೀವೇನು ಮಾಡ್ಬೋದು ಅಂತಂದರೆ, ನೀವು ಎಂಡ್ ಆಫ್ ದ ಡೇ ನಿಮ್ಮ ಅನುಕೂಲ, ನಿಮಗೆ ಎಲ್ಲಿ ಬಜೆಟ್ ವರ್ಕೌಟ್ ಆಗುತ್ತೆ, ನಿಮಗೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೆ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ಬೋದು. ನಾನು ನಿಮ್ಗೊಂದು ಅವೇರ್ನೆಸ್ ಬಗ್ಗೆ ಅಷ್ಟೇ ವಿಡಿಯೋ ಮಾಡಿರೋದು ಹೊರತು ನೀವು ಅಲ್ಲೇ ಹೋಗಿ ಅಂತ ನಾನೇನು ಪ್ರಮೋಟ್ ಮಾಡ್ತಿಲ್ಲ. ನಾನು ದುಡ್ಡು ಕೊಟ್ಟಾಗ ಮಾಡಿಸಿರೋದು ಜಸ್ಟ್ ಒಂದು ಅವೇರ್ನೆಸ್ ಅಷ್ಟೇ ನಿಮಗೆ. ತುಂಬ ಕಡೆನೂ ಕಮ್ಮಿ ರೇಟಿಗೆ ಮಾಡೋರು ಇರ್ತಾರೆ, ಜಾಸ್ತಿ ಪ್ರೈಸಿಗೆ ಮಾಡೋರು ಇರ್ತಾರೆ. ಸೊ ಅದು ಪೆಟ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 1,500 ರೂಪಾಯಿ ಸರ್ಜರಿ ಚಾರ್ಜಸ್ ಇರುತ್ತೆ. ಅದು ಬಿಟ್ಟು ಮೆಡಿಸನ್ ಆಲ್ಮೋಸ್ಟ್ ನಾನು 2,500 ಅಂತ ತೋರಿಸ್ದೆ ನಿಮಗೆ. ಅದಾದಮೇಲೆ ಆ ಸಣ್ಣ ಪುಟ್ಟ ಅಂತಂದ್ರೂ ನನಗೆ ಅವಳಿಗೆ ವಾಪಸ್ಸು ಒಳಗೆ ಫೀಡಿಂಗಿಗೆ ಸ್ವಲ್ಪ ಫುಡ್ಡೆಲ್ಲ ಸ್ವಲ್ಪ ಚೇಂಜ್ ಮಾಡ್ತಾರೆ. ಪ್ರೋಟೀನ್, ವಿಟಮಿನ್ ಎಲ್ಲ ಜಾಸ್ತಿ ಇರೋ ಫುಡ್ ಥರ ಕೊಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರಲ್ಲ. ಸೊ ಓವರ್ ಆಲ್ ಒಂದು 5,000 ರೂಪಾಯಿ ಒಳಗಡೆ ಈ ನ್ಯೂಟರ್ ಆಪ್ರೇಷನ್ನು ಮುಗಿಯುತ್ತೆ. ಸೊ ನೀವು ಪ್ರೈವೇಟಲ್ಲಿ ಕೇಳಿದ್ರೆ, ನಾನೇ ಕೇಳಿದಾಗ 15,000 ರೂಪಾಯಿ ಹೇಳಿದರು ಬೇರೆ ಹಾಸ್ಪಿಟಲಲ್ಲಿ. ಹೈಜೀನು
ಅದು ಇದು ಎಲ್ಲದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ಬೋದು. ಗೌರ್ಮೆಂಟ್ ಹಾಸ್ಪಿಟಲ್ ಹೈಜೀನ್ ಆಗಿತ್ತು, ಚೆನ್ನಾಗಿ ಮಾಡಿದ್ರು. ನನಗೆ ಡಾಕ್ಟರ್ ವಿಕ್ರಮ್ ಅಂತ ಹೇಳಿ ವೆಟರ್ನರಿ ಸರ್ಜನ್ ಅವ್ರು ಮಾಡಿದ್ದು ಆ್ಯಕ್ಚುಲಿ ಪುಟ್ಟಿಗೆ. ಸೊ ಚೆನ್ನಾಗಿ ಮಾಡಿಕೊಟ್ರು, ಏನೂ ತೊಂದರೆ ಇಲ್ಲ. ಸೊ 10 ದಿನ ಅವಳು ರಿಕವರಿ ಟೈಮಲ್ಲಿ ಇದ್ದಾಳೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಾದಮೇಲೆ ಇಷ್ಟು 5,000 ರೂಪಾಯಿ ಟೋಟಲ್ ಆಗಿ ನನಗೆ ಈ ಒಂದು ನ್ಯೂಟರ್ ಆಪರೇಷನ್ ಮುಗ್ದಿದೆ. ಇದು ಕ್ಯಾಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಡಾಗು, ಮೇಕೆ ಅಥವಾ ಬೇರೆ ಯಾವುದಾದ್ರು ಪ್ರಾಣಿಗಳಿಗೆ ನ್ಯೂಟರ್ ಮಾಡಿಸ್ಬೇಕು ಅಂದರೆ ಏನು ಪ್ರೈಸ್ ಅಂತ ನನಗೆ ಗೊತ್ತಿಲ್ಲ, ನೀವು ಅದನ್ನ ಅಲ್ಲೇ ಕೇಳಬೇಕಾಗತ್ತೆ. ಮತ್ತು 1 ತಿಂಗಳ ಹಿಂದೆ ನೀವು ನಾರ್ಮಲ್ ಸರ್ಜರಿನ ನ್ಯೂಟರ್ ಮಾಡಿಸ್ಬೇಕು ಅಂತಿದ್ರೆ 1 ತಿಂಗಳ ಹಿಂದೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಹೇಳಿದೆ. ಸೊ ನಿಮ್ಮ ಒಂದು ಏನು ಪ್ರಾಣಿ ಇದೆ ಅದು ಇನ್ನೇನು ಆಪರೇಷನ್ ಮಾಡಿಸ್ಬೇಕು ಅದನ್ನು ತೊಗೊಂಡು ಹೋದರೆ ಅವ್ರು ಹೆಲ್ತ್ ಕಂಡೀಷನ್ ಚೆಕ್ ಮಾಡ್ತಾರೆ. ಸೊ ಅದು ಕರೆಕ್ಟಾಗಿದೆಯಾ, ಏಜಿಗೆ ಆಪರೇಷನ್ಗೆ ರೆಡಿ ಇದೆಯಾ ಅಂತೆಲ್ಲ ಅವ್ರು ಚೆಕ್ ಮಾಡ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ. ಮಾಡಿಬಿಟ್ಟು ಓಕೆ ಅಂತ ಅಂದರೆ ಅದಕ್ಕೆ ಡೇಟ್ ಕೊಡ್ತಾರೆ. ಆ ಡೇಟ್ಗೆ ನಾವು ಹೋಗಿ ಸರ್ಜರಿನ ಮಾಡಿಸ್ಬೇಕಾಗುತ್ತೆ. ಸೊ ಯಾವುದೇ ರೀತಿ ಅಡ್ವಾನ್ಸ್ ಎಲ್ಲ ತೊಗೊಳ್ಳಲ್ಲ, ಯಾವಾಗ ಡೇಟ್ ಕೊಟ್ಟಿದ್ದಾರೆ ಅವಾಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ಕೊಳ್ಳಿ, ನಿಮಗೆ ಅನುಕೂಲ ಆದರೆ ನೀವು ಅದನ್ನು ಮಾಡಬಹುದು. ಇಲ್ಲ ಅಂತಂದರೆ ನೀವು ಪ್ರೈವೇಟಲ್ಲೇ ಮಾಡಿಸ್ತೀನಿ ಅಂದರೂ ಮಾಡಿಸ್ಬೋದು. ಸೊ ಪುಟ್ಟಿ ಈಸ್ ಆಲ್ ಗುಡ್, ಸರ್ಜರಿ ಎಲ್ಲ ಚೆನ್ನಾಗಿದ್ದಾಳೆ ಅವಳು. ಆ್ಯಂಡ್ ಇವಾಗ ನಿಮಗೆ ನೆಕ್ಸ್ಟ್ ವಿಡಿಯೋನ ನೀವು ದಯವಿಟ್ಟು ನೋಡಿ. ಆ್ಯಕ್ಚುಲಿ ಆಪ್ರೇಷನ್ ಒಂದೇ ಅಲ್ಲ, ಇನ್ನೊಂದು ಸಮಸ್ಯೆ ಕೂಡ ಆಗಿತ್ತು ನಮಗೆ, ಬ್ಲಡ್ ಟ್ರಾನ್ಸ್ಫರ್ ಆಯಿತಾ. ಇವಾಗ ಬ್ಲಡ್ ಡೊನೇಟ್, ಪುಟ್ಟಿಗೆ ಬ್ಲಡ್ ಹಾಕ್ಸಿದ್ದೀವಿ ನಾವು. ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಅದು ಕಂಪ್ಲೀಟ್ ಆಗಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಹೇಳಿ. ನಮ್ಮ ಪುಟ್ಟಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಕೂಡ ಆಗಿದೆ, ಬ್ಲಡ್ ಹಾಕಿದ್ದೀವಿ ನಾವು. ಸೊ ಬೆಕ್ಕುಗಳಿಗೆ ಅಥವಾ ಪ್ರಾಣಿಗಳಿಗೆ ಯಾವ ರೀತಿ ಬ್ಲಡ್ ಡೊನೇಷನ್ ಆಗುತ್ತೆ ಅಥವಾ ಬ್ಲಡ್ನ ಯಾವ ರೀತಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಡಿಯೋ, ಪೆಟ್ ಪೇರೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದನ್ನು ಮಿಸ್ ಮಾಡಿದಿರೋ ಹಾಗೆ ನೋಡಿ.